Dear students, any square matrix can be expressed as the sum of a symmetric and a skew symmetric matrix ಅಂತ ಹೇಳಿದ್ರೆ ಎನಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದರೆ ಎನಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಎ ಸಮ್ ಆಫ್ ಎ ಸಮ್ ಅಂದರೆ ಅಡಿಷನ್ನು. ಇದು ಸಿಮಿಟ್ರಿಕ್ ಮ್ಯಾಟ್ರಿಕ್ಸು, ಇದು ಸ್ಕ್ಯೂ ಸಿಮಿಟ್ರಿಕ್ ಮ್ಯಾಟ್ರಿಕ್ಸು. ಸೊ ಪ್ಲಸ್ ಅಂತಂದರೆ ಅಡಿಷನ್ನು, ಸೊ ಸಮ್ಮು. ಸೊ ಸಿಮಿಟ್ರಿಕ್ ಸಮ್ ಆಫ್ ಎ ಸಿಮಿಟ್ರಿಕ್ ಸಮ್ ಆಫ್ ಎ ಸ್ಕ್ಯೂ ಸಿಮಿಟ್ರಿಕ್ ಈಸ್ ಈಕ್ವಲ್ ಟು ಏನಾಗುತ್ತೆ, ಗಿವನ್ ಮ್ಯಾಟ್ರಿಕ್ಸೇ ಬರುತ್ತೆ. ಎ ಅಂತಂದರೆ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಸೊ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತಂದರೆ ಗೊತ್ತೇ ಇದೆ. ಸೊ ನಂಬರ್ ಆಫ್ ಕಾಲಮ್ಸು ಮತ್ತು ರೋಸು ಈಕ್ವಲ್ ಆಗುತ್ತೆ. ಸೊ ಇಲ್ಲಿ ಟು ಶೋ ದಟ್ 1/2 a plus a transpose plus 1/2 a minus a transpose is equal to a. ಇವಾಗ ಇಲ್ಲಿ a plus a transpose ಹೋಲ್ ಟ್ರಾನ್ಸ್ಪೋಸ್ ನಾವು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಪ್ರೂವ್ ಮಾಡಿದ್ದೀವಿ. a minus a transpose ಹೋಲ್ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು ಮೈನಸ್ ಆಫ್ a minus a transpose ಅಂದರೆ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಪ್ರೂವ್ ಮಾಡಿದ್ದೀವಿ. ಸೊ ಇಲ್ಲಿ a plus a transpose ಆಫ್ ಹೋಲ್ ಟ್ರಾನ್ಸ್ಪೋಸು ಸೊ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಪ್ರೂವ್ ಆದರೆ a plus a transpose by 2. ಸೊ ಇದು ಕೂಡ ಏನಾಗುತ್ತೆ ಅಂದರೆ ಟೋಟಲ್ ಆಗಿ ಸೊ 1/2 ಆಫ್ a plus a transpose ಆಫ್ ಹೋಲ್ ಟ್ರಾನ್ಸ್ಪೋಸು ಇದು ಸಿಮೆಟ್ರಿಕ್ ಅಂತ ಪ್ರೂವ್ ಆಗುತ್ತೆ. ಸೊ a minus 1/2 ಇಂಟು a minus a transpose ಆಫ್ ಹೋಲ್ ಟ್ರಾನ್ಸ್ಪೋಸ್ ಇದು ಸ್ಕ್ಯೂ ಸಿಮೆಟ್ರಿಕ್ ಅಂತ ಪ್ರೂವ್ ಆಗುತ್ತೆ. ಸೊ ಅಲ್ಲಿಗೆ ಇದು ಸಿಮೆಟ್ರಿಕ್ಕು, ಇದು ಸ್ಕ್ಯೂ ಸಿಮೆಟ್ರಿಕ್ಕು. ಸೊ ಪ್ಲಸ್ ಒಂದು ಅಡಿಷನ್ ಈಸ್ ಈಕ್ವಲ್ ಟು ಏನೇ ಆಗುತ್ತೆ ನೋಡಿ. ಎ ಬಿ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್, ಇದನ್ನು ಪಿ ಅಂತ ಅಸ್ಯೂಮ್ ಮಾಡ್ಕೋತೀನಿ, ಇದನ್ನು ಕ್ಯೂ ಅಂತ ಅಸ್ಯೂಮ್ ಮಾಡ್ಕೋತೀನಿ. ಸೊ ಅವಾಗ ಏನಾಗುತ್ತೆ, ಪಿ ಇಸ್ ಈಕ್ವಲ್ ಟು 1/2 a plus a ಟ್ರಾನ್ಸ್ಪೋಸ್. ಸೊ ಯು ಹ್ಯಾವ್ ಟು ಪ್ರೂವ್ ಪಿ ಟ್ರಾನ್ಸ್ಪೋಸ್ ಈಕ್ವಲ್ ಟು ಪಿ ಅಂತ ಪ್ರೂವ್ ಮಾಡಬೇಕು. ಅಂದರೆ ಇದಿಷ್ಟು ಹೋಲ್ ಟ್ರಾನ್ಸ್ಪೋಸ್ ಅಂತ ತಗೊಂಡು ಸೊ ಇಸ್ ಈಕ್ವಲ್ ಟು ಪಿ ಅಂತಲೇ ಪ್ರೂವ್ ಮಾಡಬೇಕು. ಅಂದರೆ ಪಿ ಅಂದರೆ ಇದಿಷ್ಟು ಕೂಡ ಪಿ ಅಂತಲೇ ಪ್ರೂವ್ ಆಗುತ್ತೆ ನೋಡಿ. ಇವಾಗ 1/2 a plus a ಹೋಲ್ ಟ್ರಾನ್ಸ್ಪೋಸ್ ಅಂತ ತಗೊಂಡಿದ್ದೀನಿ. ಸೊ ಇದೇನಾಗುತ್ತೆ 1/2 ಇಂಟು ಸೊ 1/2 ಅಂತಂದರೆ ಕಾನ್ಸ್ಟೆಂಟು. ಸೊ a plus a ಟ್ರಾನ್ಸ್ಪೋಸ್ ಇದು ರಿಮೂವ್ ಮಾಡ್ತೀನಿ. ಯಾವ ಬೇಸಿಸ್ ಮೇಲೆ ನೋಡಿ, ಕೆ ಅಂತಂದರೆ 1/2 ಕೆ ಇಂಟು ಎ ಟ್ರಾನ್ಸ್ಪೋಸ್, ಇದಿಷ್ಟು ಎ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಕೆ ಇಂಟು ಎ ಹೋಲ್ ಟ್ರಾನ್ಸ್ಪೋಸ್ ಈಕ್ವಲ್ ಟು ಕೆ ಇಂಟು ಎ ಟ್ರಾನ್ಸ್ಪೋಸ್. ಸೊ ಅಂದರೆ 1/2 ಔಟ್ ಸೈಡ್ ಬರುತ್ತೆ. ಸೊ ಇದಿಷ್ಟು ಏನಾಗುತ್ತೆ, ಟ್ರಾನ್ಸ್ಪೋಸ್ ಆಗುತ್ತೆ. ಸೊ 1/2 ಹಾಗೆ ಇರುತ್ತೆ. ಎರಡಕ್ಕೂ ಟ್ರಾನ್ಸ್ಪೋಸ್ ಮಾಡಿದ್ದೀನಿ. ಯಾವ ಬೇಸಿಸ್ ಮೇಲೆ, ಟ್ರಾನ್ಸ್ಪೋಸ್ ಆಫ್ ಎ ಪ್ಲಸ್ ಬಿ, ಎ ಟ್ರಾನ್ಸ್ಪೋಸ್ ಪ್ಲಸ್ ಬಿ ಟ್ರಾನ್ಸ್ಪೋಸು ಇದು ಟ್ರಾನ್ಸ್ಪೋಸ್ ಆಗುತ್ತೆ. ಸೊ ಟ್ರಾನ್ಸ್ಪೋಸ್ ಆಫ್ ಎ ಟ್ರಾನ್ಸ್ಪೋಸ್ ಈಕ್ವಲ್ ಟು ಎ ಗೊತ್ತೇ ಇದೆ ಪ್ರಾಪರ್ಟಿ ಬೇಸಿಸ್ ಮೇಲೆ. ಸೊ 1/2 ಸೊ ಅಲ್ಲಿಗೆ ಏನಾಗುತ್ತೆ ಎ ಪ್ಲಸ್ ಎ ಟ್ರಾನ್ಸ್ಪೋಸ್ ಅಂತ ಬರುತ್ತೆ. ಅಲ್ಲಿಗೆ ಇದಿಷ್ಟು ಟ್ರಾನ್ಸ್ಪೋಸ್ ಮಾಡಿ ಇದೇ ಬಂತು. ಅಂದರೆ ಸೊ ಏಮಂತು ಪಿ ಟ್ರಾನ್ಸ್ಪೋಸ್ ಈಕ್ವಲ್ ಟು ಇದಿಷ್ಟು ಪಿ ಟ್ರಾನ್ಸ್ಪೋಸ್ ಈಕ್ವಲ್ ಟು ಪಿ ಅಂತಲೇ ಬಂತು. ಅಂದರೆ ಸಿಮೆಟ್ರಿಕ್ ಅಂತ ಪ್ರೂವ್ ಆಯಿತು. ನೆಕ್ಸ್ಟು ಸೊ ಇದನ್ನು ಕ್ಯೂ ಅಂತ ಅಸ್ಯೂಮ್ ಮಾಡ್ಕೋತೀನಿ. ಸೊ ನೆಕ್ಸ್ಟ್ ಕ್ಯೂ ಟ್ರಾನ್ಸ್ಪೋಸ್ ಈಕ್ವಲ್ ಟು ಮೈನಸ್ ಕ್ಯೂ, ಇದು ಕ್ಯೂ ಸಿಮೆಟ್ರಿಕ್. ಕ್ಯೂ ಟ್ರಾನ್ಸ್ಪೋಸ್ ಈಕ್ವಲ್ ಟು ಮೈನಸ್ ಕ್ಯೂ ಅಂತ ಪ್ರೂವ್ ಮಾಡ್ತೀನಿ. ಕ್ಯೂ ಅಂತಂದರೆ ಇದಿಷ್ಟು ತಗೋತೀನಿ. ಸೊ ಇದಿಷ್ಟು ಟ್ರಾನ್ಸ್ಪೋಸ್ ಮಾಡ್ತೀನಿ, ಹೋಲ್ ಟ್ರಾನ್ಸ್ಪೋಸು. ಸೊ ಅವಾಗ ಏನಾಗುತ್ತೆ, ಸೊ ಕೆ ಎ ಹೋಲ್ ಟ್ರಾನ್ಸ್ಪೋಸು ಕೆ ಇಂಟು ಎ ಟ್ರಾನ್ಸ್ಪೋಸ್ ಆಗುತ್ತೆ. 1/2 ಹಾಗೆ ಇರುತ್ತೆ. ಸೊ ಇದನ್ನು ಟ್ರಾನ್ಸ್ಪೋಸ್ ಅಂದರೆ ಎ ಟ್ರಾನ್ಸ್ಪೋಸ್ ಆಫ್ ಎ ಮೈನಸ್ ಬಿ ಬೇಸಿಸ್ ಮೇಲೆ ಎ ಟ್ರಾನ್ಸ್ಪೋಸ್ ಮೈನಸ್ ಟ್ರಾನ್ಸ್ಪೋಸ್ ಆಫ್ ಎ ಟ್ರಾನ್ಸ್ಪೋಸು. ಸೊ ಎ ಟ್ರಾನ್ಸ್ಪೋಸ್ ಆಗುತ್ತೆ. ಟ್ರಾನ್ಸ್ಪೋಸ್ ಆಫ್ ಎ ಟ್ರಾನ್ಸ್ಪೋಸ್ ಇಕ್ವಲ್ ಟು ಎ ಅಂತ ಪ್ರೂವ್ ಆಗುತ್ತೆ. ಇದನ್ನು ಈ ಕಡೆ ಬರೆದ್ರೆ ಎ ಮೈನಸ್ ಎ ಇಲ್ಲಿ ಮೈನಸ್ ಬರುತ್ತೆ. ಸೊ ಅಲ್ಲಿಗೆ ಕ್ಯೂ ಟ್ರಾನ್ಸ್ಪೋಸ್, ಸೊ ಇದಿಷ್ಟು ಟ್ರಾನ್ಸ್ಪೋಸ್ ಮಾಡಿದ್ದೀನಿ, ಇದಿಷ್ಟು ಕ್ಯೂ ಅಂತ ಅಸ್ಯೂಮ್ ಮಾಡ್ಕೊಂಡಿದ್ದೀನಿ. ಸೊ ಮೈನಸ್ ಕ್ಯೂ ಅಂತ ಪ್ರೂವ್ ಆಯಿತು. ಮೈನಸ್ ಕ್ಯೂ ಅಂದರೆ ಸ್ಕ್ಯೂ ಸಿಮೆಟ್ರಿಕ್ ಅಂತ ಪ್ರೂವ್ ಆಯಿತು. ಸೊ ಅಲ್ಲಿಗೆ ಇದು ಸಿಮೆಟ್ರಿಕ್ಕು, ಇದು ಸ್ಕ್ಯೂ ಸಿಮೆಟ್ರಿಕ್ಕು. ಸೊ ಸಮ್ ಆಫ್ ಎ ಸಿಮೆಟ್ರಿಕ್ಕು ಸಮ್ ಆಫ್ ಎ ಸ್ಕ್ಯೂ ಸಿಮೆಟ್ರಿಕ್. ಸೊ ಈ ಥರ ತಗೊಂಡ್ರೆ ಕೂಡ ಏನು ಬರುತ್ತೆ, ಸೊ ಇಸ್ ಈಕ್ವಲ್ ಟು ಗಿವನ್ ಮ್ಯಾಟ್ರಿಕ್ಸೇ ಬರುತ್ತೆ. ಇಸ್ ಈಕ್ವಲ್ ಟು ಎ ಅಂದರೆ ಏನು ಎನಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ದಿ ಸಮ್ ಆಫ್ ಎ ಸಿಮೆಟ್ರಿಕ್ ಆ್ಯಂಡ್ ಎ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಅಂದರೆ ಮ್ಯಾಟ್ರಿಕ್ಸ್ ಏನೇ ಬರುತ್ತೆ. ಇದ್ರ ಬೇಸಿನ ಮೇಲೆ ಒಂದು ಪ್ರಾಬ್ಲಮ್ಸ್ ಇದೆ ನೋಡಿ. ಎಕ್ಸ್ಪ್ರೆಸ್ ದಿ ಮ್ಯಾಟ್ರಿಕ್ಸ್ ಎ ಆಸ್ ದಿ ಸಮ್ ಆಫ್ ಎ ಸಿಮೆಟ್ರಿಕ್ ಆ್ಯಂಡ್ ಎ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಸೊ ಮ್ಯಾಟ್ರಿಕ್ಸ್ ಎ ಕೊಟ್ಟಿದ್ದಾನೆ 2 4 - 6 7 3 5 1 - 2 4 ಅಂತ ಇದೆ. ಸೊ ಟು ಶೋ ದಟ್ ಸೊ 1/2 ಟ್ರಾನ್ಸ್ಪೋ ಎ ಪ್ಲಸ್ ಎ ಟ್ರಾನ್ಸ್ಪೋಸ್ ಇದು ಇಸ್ ಈಕ್ವಲ್ ಟು ಸೊ ಎ ಅಂತ ಪ್ರೂವ್ ಮಾಡಬೇಕು. ಸೊ ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಇಲ್ಲಿದೆ ಎ ಪ್ಲಸ್ ಎ ಟ್ರಾನ್ಸ್ಪೋಸ್ ಅಂತ ಇದೆ ತಗೋತೀನಿ. ಮ್ಯಾಟ್ರಿಕ್ಸ್ ಎ ಬರ್ದಿದ್ದೀನಿ, ಎ ಟ್ರಾನ್ಸ್ಪೋಸ್ ಅಂದರೆ ಸೊ ಏನು ಬರ್ದಿದ್ದೀನಿ, ಕಾಲಮ್ಸನ್ನು ಇಲ್ಲಿ ರೋಸಾಗಿ ಬರ್ದಿದ್ದೀನಿ.
ಸೊ ಎರಡು ಪ್ಲಸ್ ಇರೋದ್ರಿಂದ ಎರಡನ್ನೂ ಏನು ಮಾಡಿದ್ದೀನಿ, ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಏನು ಮಾಡಿದ್ದೀನಿ, ಬೈ 2 ಮಾಡಿದ್ದೀನಿ. ಇದು ಎ ಪ್ಲಸ್ ಎ ಟ್ರಾನ್ಸ್ಪೋಸ್ ಬೈ 2 ಮಾಡಿದ್ರೆ ಏನಾಗುತ್ತೆ, ಸೊ 4/2 2 ಆಗುತ್ತೆ, ಇದು 11/2 ಆಗುತ್ತೆ. ಸೊ ಎಲ್ಲ ಬೈ 2 ಆಗುತ್ತೆ. ನೆಕ್ಸ್ಟ್ ಎ ಮೈನಸ್ ಎ ಟ್ರಾನ್ಸ್ಪೋಸ್ ಅಂತ ಮಾಡಿದ್ದೀನಿ. ಮ್ಯಾಟ್ರಿಕ್ಸ್ ಎ ಬರ್ತೀನಿ, ಮೈನಸ್ ಬರ್ಕೊಂಡಿದ್ದೀನಿ. ಟ್ರಾನ್ಸ್ಪೋಸ್ ಅಂದರೆ ಸೊ ಕಾಲಮ್ಸನ್ನು ರೋಸ್ ಆಗಿ ಬರ್ದಿದ್ದೀನಿ. ಸೊ ಮೈನಸ್ ಇರೋದ್ರಿಂದ ಸಬ್ಟ್ರ್ಯಾಕ್ಟ್ ಮಾಡಿದ್ದೀನಿ. ಸೊ ಇದು ಬಂದಿದೆ. ಸೊ ಕರೆಸ್ಪಾಂಡಿಂಗ್ ಎಲಿಮೆಂಟ್ ಸಬ್ಟ್ರ್ಯಾಕ್ಟ್ ಮಾಡಿ. ಸೊ ನೆಕ್ಸ್ಟು ಬೈ 2 ಮಾಡ್ತೀನಿ. ಸೊ 0/2 ಆಗುತ್ತೆ, ಇದೆಲ್ಲ -3 ಎಲ್ಲ ಬೈ 2 ಆಗುತ್ತೆ. ಸೊ ಟೋಟಲ್ ಆಗಿ ಈ ಮ್ಯಾಟ್ರಿಕ್ಸ್ ಬರುತ್ತೆ. ನೆಕ್ಸ್ಟ್ ಸೊ ಕೊಟ್ಟಿರ್ತಕ್ಕಂಥ ಈಕ್ವೇಷನ್ ಬರ್ಕೋತೀನಿ. 1/2 ಎ ಪ್ಲಸ್ ಎ ಟ್ರಾನ್ಸ್ಪೋಸ್ ಪ್ಲಸ್ 1/2 ಎ ಮೈನಸ್ ಎ ಟ್ರಾನ್ಸ್ಪೋಸ್. ಸೊ ಇದನ್ನು ಮ್ಯಾಟ್ರಿಕ್ಸ್ ಬರ್ದಿದ್ದೀನಿ, ಪ್ಲಸ್ ಇದೆ, ಇದನ್ನು ಬರ್ದಿದ್ದೀನಿ. ಇದಿಷ್ಟು ಇಲ್ಲಿ ಪ್ಲಸ್ ಇರೋದ್ರಿಂದ ಕರೆಸ್ಪಾಂಡಿಂಗ್ 2 + 0 2ನೇ ಬರುತ್ತೆ. ಇಲ್ಲಿ 11/2 - 3/2 ಸಿಂಪ್ಲಿಫೈ ಮಾಡಿದ್ದೀನಿ. 11/2 - 3/2 LCM ತಗೊಳ್ಳಿ 2 ಬರುತ್ತೆ. 2 1 1 × 11 11 - 2 1 1 × 3 3. ಸೊ 11 - 3 8 ಆಗುತ್ತೆ. ಸೊ 8/2 4 ಆಗುತ್ತೆ. ಇಲ್ಲಿ 4 ಬರ್ದಿದ್ದೀನಿ. ನೆಕ್ಸ್ಟ್ -5/2 ಪ್ಲಸ್ ಇಂಟು -7/2 -5/2 -7/2 ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಸೊ ಏನು ಬರುತ್ತೆ, -6 ಬರುತ್ತೆ. ಅದೇ ಥರ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸನ್ನು ಆ್ಯಡ್ ಮಾಡಿ. ಸೊ ಕೊಟ್ಟಿರ್ತಕ್ಕಂಥ ಏನಿರುತ್ತೆ ಮ್ಯಾಟ್ರಿಕ್ಸು 2 4 - 6 7 3 5 1 - 2 4 ಬರುತ್ತೆ. ಸೊ ಸಿಂಪ್ಲಿಫಿಕೇಶನ್ ಆದ್ರೆ ತಪ್ಪಾಗಿದ್ರೆ ನೀವು ಸರಿ ಮಾಡ್ಕೋಬೇಕು. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 2. ಇಫ್ ಮ್ಯಾಟ್ರಿಕ್ಸ್ ಎ 1 0 2 0 2 1 2 0 3 ಪ್ರೂವ್ ದಟ್ a to the power of 3 - 6a² + 7a + 2 × i = null ಮ್ಯಾಟ್ರಿಕ್ಸ್. ಇದು 0 ಅಲ್ಲ, ಲೆಫ್ಟ್ ಹ್ಯಾಂಡ್ ಸೈಡ್ ಮ್ಯಾಟ್ರಿಕ್ಸ್ ಫಾರ್ಮ್ ಇರೋದ್ರಿಂದ ರೈಟ್ ಹ್ಯಾಂಡ್ ಸೈಡು ಮ್ಯಾಟ್ರಿಕ್ಸ್ ಫಾರ್ಮೇ ಇರಬೇಕು. ಇದು ಎಲ್ಲ ಎಲಿಮೆಂಟ್ಸು 0 ಆಗುತ್ತೆ. ಅದನ್ನು O ಅಂತ ಕನ್ಸಿಡರ್ ಮಾಡಿದ್ದೀವಿ. ಡೆಫಿನೇಷನ್ ಗೊತ್ತಿದೆ. ಸೊ ನಲ್ ಮ್ಯಾಟ್ರಿಕ್ಸ್ ಅಂದರೆ ಇಫ್ ಆಲ್ ದ ಎಲಿಮೆಂಟ್ಸ್ ಆರ್ = 0. ಫಸ್ಟ್ ಇಲ್ಲಿ ಏನಿದೆ, a³ ಇದೆ. ಸೊ ಫಸ್ಟ್ ನಾನು a² ಮಾಡ್ಕೋತೀನಿ, ಅಂದರೆ a × a ಎರಡು ಸತಿ ಬರ್ಕೊಂಡಿದ್ದೀನಿ. ಸೊ ರೋಸನ್ನು ಕಾಲಮ್ಸ್ ಮಲ್ಟಿಪ್ಲೈ ಮಾಡಬೇಕು. ಇದನ್ನು ಗೊತ್ತೇ ಇದೆ ನಿಮಗೆ. ಮಲ್ಟಿಪ್ಲೈ ಮಾಡಿದ್ರೆ ಈ ಮ್ಯಾಟ್ರಿಕ್ಸ್ ಬರುತ್ತೆ. ನೆಕ್ಸ್ಟ್ ಏನು ಮಾಡಿದ್ದೀನಿ, a³ ಬೇಕು. a³ a² × a ಅಂತ ಬರ್ಕೋತೀನಿ. ಸೊ a² ಅಂತಂದ್ರೆ ಮಲ್ಟಿಪ್ಲೈ ಮಾಡಿ ಬರ್ದಿದ್ದೀನಿ. ಎ ಅಂತಂದರೆ ಗಿವನ್ ಮ್ಯಾಟ್ರಿಕ್ಸ್ ಬರ್ದಿದ್ದೀನಿ. ಮತ್ತೆ ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ದೀನಿ. ಮಲ್ಟಿಪ್ಲೈ ಮಾಡೋದು ನಿಮ್ಗೆ ಗೊತ್ತೇ ಇದೆ. ಸೊ ರೋಸು ಕಾಲಮ್ಸು, ಈ ರೋಸು ಇದನ್ನು ಮಲ್ಟಿಪ್ಲೈ ಮಾಡಿ ಈ ಎಲಿಮೆಂಟ್ಸ್ ಬರುತ್ತೆ, ಈ ಮ್ಯಾಟ್ರಿಕ್ಸ್ ಬರುತ್ತೆ. ಸೊ ನೆಕ್ಸ್ಟ್ a³ - 6a² + 7a + 2i = null ಮ್ಯಾಟ್ರಿಕ್ಸ್. a³ ಮ್ಯಾಟ್ರಿಕ್ಸ್ ಬರ್ಕೊಳ್ಳಿ. -6 ಹಾಗೆ ಇದೆ. a³ ಅಂತಂದರೆ ಇದು ಬಂತಲ್ಲ, ಇದು a³ ಬರ್ದಿದ್ದೀನಿ. -6 ಹಾಗೆ ಇದೆ. a² ಬರ್ಕೊಳ್ಳಿ. a × a 7 ಹಾಗೆ ಬರ್ದಿದ್ದೀನಿ. a ಮ್ಯಾಟ್ರಿಕ್ಸ್ ಹಾಗೆ ಬರ್ದಿದ್ದೀನಿ. 2 i ಅಂತ ಐಡೆಂಟಿಟಿ ಮ್ಯಾಟ್ರಿಕ್ಸು. ಕೊಟ್ಟಿರ್ತಕ್ಕಂಥ ಮ್ಯಾಟ್ರಿಕ್ಸು 3 × 3 ಇರೋದ್ರಿಂದ ಇದನ್ನು 3 × 3 ಬರ್ತೀನಿ. 1 0 0 0 1 0 0 0 1 0 0 1 2 × 2 ಇದೆ 1 0 0 1. ಸೊ ನೆಕ್ಸ್ಟ್ ಈ ಮ್ಯಾಟ್ರಿಕ್ಸ್ ಹಾಗೆ ಬರ್ದಿದ್ದೀನಿ. ನೆಕ್ಸ್ಟ್ 6 ಇಂದ ಮಲ್ಟಿಪ್ಲೈ ಮಾಡಿ. 6 5 30 0 6 8 48. ಅದೇ ಥರ ಮಲ್ಟಿಪ್ಲೈ ಮಾಡಿ ಎಲ್ಲ ಎಲಿಮೆಂಟ್ಸ್ನೂ. ಸೊ 7 ಇಂದ ಮಲ್ಟಿಪ್ಲೈ ಮಾಡಿ ಇದನ್ನು 2 ಇಂದ ಮಲ್ಟಿಪ್ಲೈ ಮಾಡಿ. ಅಲ್ಲಿಗೆ 2 0 0 0 2 0 0 0 2 ಆಗುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ, ಸೊ ಲಾಸ್ಟ್ಗೆ ಇದು ಕರೆಸ್ಪಾಂಡಿಂಗ್ ಎಲಿಮೆಂಟ್ಸು ನೋಡಿ. ಇಲ್ಲಿ 21 -30. ಸೊ +7 ಏನಾಯ್ತು ಇಲ್ಲಿ, ಸೊ 21 -30. ಸೊ 9 ಆಯಿತು. ಸೊ ಇಲ್ಲಿ ಅಂದರೆ -9 ಆಯಿತು. ಇಲ್ಲಿ +2 ಸಾರಿ +7 +2. ಸೊ -9 ಆಯ್ತು. ಇಲ್ಲಿ -9 ಮತ್ತು ಇಲ್ಲಿ +9 ಏನಾಗುತ್ತೆ ಇಲ್ಲಿ, ಸೊ 0 ಆಗುತ್ತೆ. ನೋಡ್ತಾ ಇದ್ದೀರಾ, 21 -30. ಸೊ -9 ಆಯಿತು. -9 ಇಲ್ಲಿ +9 ಬರುತ್ತೆ. ಸೊ -9 +9 ಆಯಿತು, 0 ಆಯಿತು. ನೆಕ್ಸ್ಟು 0 - 0 ಇಲ್ಲೂ ಕೂಡ +0 ಇದೆ. ಕರೆಸ್ಪಾಂಡಿಂಗ್ ಎಲಿಮೆಂಟ್ಸನ್ನ ಸಿಂಪ್ಲಿಫೈ ಮಾಡ್ಕೊಂಡು ಬನ್ನಿ. ಎಲ್ಲ ಎಲಿಮೆಂಟ್ಸಿಗೆ ಏನಾಗುತ್ತೆ, 0 ಆಗುತ್ತೆ. ಅದನ್ನ ಏನಾಗುತ್ತೆ, ಸೊ ನಲ್ ಮ್ಯಾಟ್ರಿಕ್ಸ್ ಅಂತ ಪ್ರೂವ್ ಆಗುತ್ತೆ. ಸೊ ಪ್ರೂವ್ ಆಯ್ತು ಅಲ್ಲಿಗೆ. a³ - 6a² 7a + 2 × i = 0. ಸೊ ಇದು ಅಷ್ಟೇ, ಇದು ಗೊತ್ತಾಗುತ್ತೆ ನೋಡಿ. +12 -12 0 ಆಯಿತು. 0 + 0 0 ಆಯಿತು. ಇಲ್ಲೂ +0 ಏನಾಗಿದೆ, ಎಲ್ಲ ಕೂಡ ಎಲಿಮೆಂಟ್ಸ್ ಏನಾಗುತ್ತೆ, ಇದು 0 ಬರುತ್ತೆ. ನೆಕ್ಸ್ಟ್ ಇದು ಅಷ್ಟೇ. ಇದನ್ನು ಸೆಕೆಂಡ್ ಕರೆಸ್ಪಾಂಡಿಂಗ್ ಏನಿದೆ ಸೆಕೆಂಡ್ ಎಲಿಮೆಂಟ್ಸು ಪ್ಲಸ್ ಮೈನಸ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ಇದಾದಮೇಲೆ ನೆಕ್ಸ್ಟು ಈ ಸೆಕೆಂಡ್ ಎಲಿಮೆಂಟ್ಸು ಮತ್ತು ಇದು ಸೆಕೆಂಡ್ ಎಲಿಮೆಂಟ್ಸು. ಸೊ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಇದು ಕೂಡ 0 ಆಗುತ್ತೆ. ಅದೇ ಥರ ಇದು ಅಷ್ಟೇ. ಸೊ ಇದು ಮತ್ತು ಮೂರನೇ ಎಲಿಮೆಂಟ್ಸ್ ಎಲ್ಲ ಎಲಿಮೆಂಟ್ಸ್ 0 ಆಗುತ್ತೆ. ಇದು ಅಷ್ಟೇ. 34 -48 +14 0 ಇದು. ಸೊ ಎಲ್ಲ ಅಲ್ಲಿ ಸಿಂಪ್ಲಿಫೈ ಮಾಡಿಕೊಂಡ್ರೆ ಎಲ್ಲ ಎಲಿಮೆಂಟ್ಸು 0 ಆಗುತ್ತೆ.
ನೆಕ್ಸ್ಟು ಡಿಟರ್ಮಿನೆಂಟ್ಸ್ ಬರೋಣ. ಸೊ ಇಲ್ಲಿಗೆ ಮ್ಯಾಟ್ರಿಕ್ಸ್ ಚಾಪ್ಟ್ರು ಕಂಪ್ಲೀಟ್ ಆಗಿದೆ. ನೆಕ್ಸ್ಟು ಡಿಟರ್ಮಿನೆಂಟ್ಸ್ ನೋಡಿ ಇಲ್ಲಿ. ಸೊ ಡಿಟರ್ಮಿನೆಂಟ್ಸ್ ಅಂತ ಹೇಳಿದ್ರೆ ಏನು ಹೇಳುತ್ತೆ, ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಕೆನ್ ಬಿ ಅಸೋಸಿಯೇಟ್ಸ್ ವಿತ್ ಎ ನಂಬರ್ ರಿಯಲ್ ಆರ್ ಕಾಂಪ್ಲೆಕ್ಸ್ ಇಸ್ ಕಾಲ್ಡ್ ಡಿಟರ್ಮಿನೆಂಟ್ಸ್ ಅಂತ ಹೇಳುತ್ತೆ. ಅಂತಂದರೆ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಗೊತ್ತೆ, ನಂಬರ್ ಆಫ್ ರೋಸ್ ಮತ್ತು ಕಾಲಮ್ಸ್ ಈಕ್ವಲ್ ಆಗಿರುತ್ತೆ. ಕೆನ್ ಬಿ ಅಸೋಸಿಯೇಟೆಡ್ ವಿತ್ ನಂಬರು. ಸೊ ಅದರ ರಿಸಲ್ಟ್ ಔಟ್ಪುಟ್ ಏನಾಗಿರುತ್ತೆ, ನಂಬರ್ ಆಗಿರುತ್ತೆ. ಅದು ಇಟ್ ರೆಪ್ರೆಸೆಂಟ್ಸ್ ನ್ಯೂಮರಿಕಲ್ ಕ್ವಾಂಟಿಟಿ. ಆ ನ್ಯೂಮರಿಕಲ್ ಕ್ವಾಂಟಿಟಿ ಸೊ ರಿಯಲ್ ನಂಬರ್ ಆಗಿರ್ಬೋದು ಅಥವಾ ಕಾಂಪ್ಲೆಕ್ಸ್ ನಂಬರ್ ಆಗಿರ್ಬೋದು. ಇದನ್ನು ನಾವು ಡಿಟರ್ಮಿನೆಂಟ್ಸ್ ಅಂತ ಹೇಳ್ತೀವಿ. ಸೊ ಹೇಗೆ ಯಾವ ಥರ ಬರುತ್ತೆ, ಸೊ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಮತ್ತು ರಿಸಲ್ಟು ರಿಯಲ್ ನಂಬರು ಅಂತ ಅಥವಾ ಕಾಂಪ್ಲೆಕ್ಸ್ ನಂಬರ್ ಹೇಗೆ ಬರುತ್ತೆ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಕನ್ಸಿಡರ್ ಮ್ಯಾಟ್ರಿಕ್ಸ್ ಎ ತಗೊಳ್ಳಿ 2x2. ಇದನ್ನು A11 A12 A21 A22 ಅಂದರೆ ಫಸ್ಟ್ ಕಾಲಮು ಫಸ್ಟ್ ಎಲಿಮೆಂಟು, ಫಸ್ಟ್ ರೋ ಸೆಕೆಂಡ್ ಕಾಲಮು, ಸೆಕೆಂಡ್ ರೋ ಫಸ್ಟ್ ಕಾಲಮು A21 ಅಂದರೆ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ A22. A11 A12 A21 A22 ಆರ್ ದಿ ಎಲಿಮೆಂಟ್ಸ್ ಆಫ್ ದ ಮ್ಯಾಟ್ರಿಕ್ಸ್. ಬಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2x2. 2 ರೋಸು 2 ಕಾಲಮ್ಸ್ ಇದೆ. ಸೊ ಇದನ್ನು ಡಿಟರ್ಮಿನೆಂಟ್ಸ್ ಆಫ್ ಎ, ಇದನ್ನು ಡೆಲ್ಟಾ ಆಫ್ ಎ ಈ ಸಿಂಬಲ್ ಯೂಸ್ ಮಾಡ್ತೀವಿ. ಡೆಲ್ಟಾ ಆಫ್ ಎ ಅದು ವರ್ಟಿಕಲ್ ಲೈನ್ಸಲ್ಲಿ ಡಿಫೈನ್ ಮಾಡ್ತೀವಿ ನೋಡಿ. ಅವಾಗ ಇದನ್ನು ಅಥವಾ ಶಾರ್ಟ್ ಫಾರ್ಮಲ್ಲಿ DET ಡಾಟ್ ಎ ಡಿಟರ್ಮಿನೆಂಟ್ಸ್ ಆಫ್ ಎ ಅಂತ ಡಿಫೈನ್ ಮಾಡ್ತೀವಿ. ಸೊ ಡಿಟರ್ಮಿನೆಂಟ್ಸ್ನ ನಾವು ವರ್ಟಿಕಲ್ ಎಂದಲೇ ಮೆನ್ಷನ್ ಮಾಡಬೇಕು. ಮ್ಯಾಟ್ರಿಕ್ಸ್ನ ನಾವು ಸ್ಕ್ವೇರ್ ಬ್ರ್ಯಾಕೆಟ್ ಅಥವಾ ಓಪನ್ ಬ್ರ್ಯಾಕೆಟಲ್ಲಿ ಮೆನ್ಷನ್ ಮಾಡಬೇಕು. ಸೊ ಡಿಟರ್ಮಿನೆಂಟ್ಸ್ ಇಸ್ ಮೇಡ್ ಅಪ್ ಆಫ್ ಎ ಮ್ಯಾಟ್ರಿಕ್ಸ್. ಇಲ್ಲಿ ಏನು ಮ್ಯಾಟ್ರಿಕ್ಸ್ ಇರುತ್ತೆ ಅದ್ರ ಬೇಸಿಸ್ ಮೇಲೆ ಬರೋದು. ಸೊ ವರ್ಟಿಕಲ್ ಎಂಬರ್ ಡಿಟರ್ಮಿನೆಂಟ್ಸ್ ಆಫ್ ಎ ಅಂತ ಬರುತ್ತೆ. ಸೊ ನೋಡಿ ಇವಾಗ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿ ಮಲ್ಟಿಪ್ಲಿಕೇಶನ್ ಆಫ್ ದೀಸ್ ಟು ನಂಬರ್ಸ್ A11 A22 ಮೈನಸ್ A12 A21. ಇದನ್ನು ಸಿಂಪ್ಲಿಫೈ ಮಾಡಿದ್ವಿ, ಇವೆರಡನ್ನು ಮಲ್ಟಿಪ್ಲೈ ಮಾಡಿ ಮೈನಸ್ ಮಾಡಿದ್ರೆ ಇಸ್ ದ ವ್ಯಾಲ್ಯೂಸ್ ಆಫ್ ಡಿಟರ್ಮಿನೆಂಟ್ಸ್ ಆಫ್ ಆರ್ಡರ್ 2x2. ಫಾರ್ ಎಕ್ಸಾಂಪಲ್ ಇಲ್ಲಿದೆ ನೋಡಿ, ಮ್ಯಾಟ್ರಿಕ್ಸ್ ಎ 5 -3 2 4 ಅಂತ ಇದೆ. ಸೊ ಡೇಟಾ ವರ್ಟಿಕಲ್ ಲೈನ್ಸ್ ಬರ್ಕೊಳ್ಳಿ. ಸೊ ಏನಾಗುತ್ತೆ 5 4s 20 ಮಲ್ಟಿಪ್ಲೈ ಮಾಡಿದ್ದೀನಿ ನೋಡಿ. ಇವೆರಡು A11 A22 ಅದೇ ಥರ ಮೈನಸ್ ಇದೆ, ಇವೆರಡು ಮಲ್ಟಿಪ್ಲೈ ಮಾಡಿದ್ದೀನಿ. ಅದೇ ಥರ 5 4s 20. ಸೊ ಪ್ಲಸ್ ಇಂಟು ಮೈನಸ್ ಮೈನಸ್ 3 2s 6 ಆಯಿತು. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಇಲ್ಲೊಂದು ಮೈನಸ್ ಬರುತ್ತೆ ನೋಡಿ, A12 A21 ಅಂದರೆ ಇದು ಎಲಿಮೆಂಟ್ಸ್ ಮಲ್ಟಿಪ್ಲೈ ಮಾಡ್ತೀನಿ, ಜೊತೆಗೆ ಇಲ್ಲೊಂದು ಮೈನಸ್ ಬರುತ್ತೆ. ಅದೇ ಥರ ಇಲ್ಲಿ ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ 6 ಆಯಿತು. ಮೈನಸ್ ಇಂಟು ಮೈನಸ್ ಏನಾಯಿತು, ಪ್ಲಸ್ ಆಯಿತು. ಪ್ಲಸ್ 6 20 ಪ್ಲಸ್ 6 ಏನಾಯಿತು 26 ಆಯಿತು. ಸಪೋಸ್ ಇವು ಮ್ಯಾಟ್ರಿಕ್ಸು 5 -3 -2 4 ಅಂತ ಇತ್ತು ಅಂತ ತಿಳ್ಕೊಳ್ಳಿ. ಅವಾಗ ಏನಾಯ್ತು 5 4s 20 ಆಯಿತು. ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು, ಎರಡು ಮಲ್ಟಿಪ್ಲೈ ಅದಾದಮೇಲೆ ಪ್ಲಸ್ ಇಂಟು ಮೈನಸ್ ಯಾವುದು ಈ ಮೈನಸ್, ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ ಒಂದು ಪ್ಲಸ್ ಇಂಟು ಮೈನಸ್ -6 ಆಯಿತು. 20 - 6 ಏನಾಯಿತು 18 ಆಯಿತು. ನೆಕ್ಸ್ಟು ವರ್ಟಿಕಲ್ ಏನಲ್ಲಿ ಬರೀಬೇಕು ಇದನ್ನು. ಸೊ ನೆಕ್ಸ್ಟು ಅದು ಸಪೋಸ್ ಮ್ಯಾಟ್ರಿಕ್ಸ್ ಈ ಥರ ಇತ್ತು 5 3 2 4 ಅಂತ ಇತ್ತು. ವರ್ಟಿಕಲ್ ಈ ಥರ ಬರ್ಕೊಂಡಿದ್ದೀನಿ. ಸೊ 5 4s 20 ಆಯಿತು ನೋಡಿ, 3 2s 6 ಆಯಿತು. ಮೈನಸ್ ಬರುತ್ತೆ, ಯಾವುದೋ ಈ ಮೈನಸ್ಸು ಇದೆಯಲ್ಲ, ಸೊ ಈ ಮೈನಸ್ಸು. ಸೊ 20 - 6 18 ಆಯಿತು. ಇಸ್ ದ ವ್ಯಾಲ್ಯೂಸ್ ಆಫ್ ಡಿಟರ್ಮಿನೆಂಟ್ಸ್ ಆಫ್ ಆರ್ಡರ್ 2x2 ಆಯಿತು. ನೆಕ್ಸ್ಟು 3x3 ತಗೊಳ್ಳಿ. ಮ್ಯಾಟ್ರಿಕ್ಸ್ ಎ 3x3 ತೊಗೊಂಡ್ರೆ A11 A12 A13 ಅಂದರೆ ಫಸ್ಟ್ ರೋ ಫಸ್ಟ್ ಕಾಲಮ್, ಫಸ್ಟ್ ರೋ ಸೆಕೆಂಡ್ ಕಾಲಮ್, ಫಸ್ಟ್ ರೋ ಥರ್ಡ್ ಕಾಲಮ್. A21 A22 A23 ಸೆಕೆಂಡ್ ರೋ ಫಸ್ಟ್ ಕಾಲಮ್, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್, ಸೆಕೆಂಡ್ ರೋ ಥರ್ಡ್ ಕಾಲಮ್. ಸೊ 3x3 ಅಂದರೆ ಥರ್ಡ್ ರೋ ಥರ್ಡ್ ಕಾಲಮ್. A31 A32 ಥರ್ಡ್ ರೋ ಸೆಕೆಂಡ್ ಕಾಲಮ್, ಥರ್ಡ್ ರೋ ಥರ್ಡ್ ಕಾಲಮ್ ಆರ್ ದಿ ಎಲಿಮೆಂಟ್ಸ್ ಆಫ್ ದ ಮ್ಯಾಟ್ರಿಕ್ಸ್. ಬಿ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3x3. ನೆಕ್ಸ್ಟ್ ನೋಡಿ ವರ್ಟಿಕಲ್ ಲೈನ್ ಬರೀಬೇಕು. ಸೊ ಇದು ಬರೆದಿದ್ದೀನಿ ವರ್ಟಿಕಲ್ ಲೈನ್ನಲ್ಲಿ. ಸೊ ನೋಡಿ ಈ ಸಫಿಕ್ಸನ್ನು ಆ್ಯಡ್ ಮಾಡಿ ಸಮ್ ಆಫ್ ಅಂದರೆ ಅಡಿಷನ್ 1 + 1 2 ಈ ಎರಡನ್ನೂ ಆ್ಯಡ್ ಮಾಡಿದ್ರೆ ಆಡ್ ನಂಬರ್ ಬಂದರೆ ಮೈನಸ್ ಆಗುತ್ತೆ, ಈವನ್ ನಂಬರ್ ಬಂದರೆ ಪ್ಲಸ್ ಆಗುತ್ತೆ. 1 + 1 2 ಪ್ಲಸ್ ಆಗುತ್ತೆ, 2 + 1 3 ಆಡ್ ನಂಬರ್ ಮೈನಸ್ ಬರುತ್ತೆ, 3 + 1 4 ಬಂದರೆ ಪ್ಲಸ್ ಬರುತ್ತೆ. ಸೊ A21 ಅಂದರೆ ಆಡ್ ನಂಬರು ಮೈನಸ್ ಬರುತ್ತೆ, 2 + 2 4 ಪ್ಲಸ್ ಬರುತ್ತೆ, 2 3 ಅಂತಂದರೆ ಮೈನಸ್ ಬರುತ್ತೆ, 2 + 3 5 ಮೈನಸ್ ಬರುತ್ತೆ, 3 1 ಇದು ಪ್ಲಸ್ ಮೈನಸ್ ಪ್ಲಸ್ ಆಗುತ್ತೆ. ಈ ಥರ ಆಡ್ ನಂಬರ್ ಬಂದರೆ ಮೈನಸ್ಸು, ಈವನ್ ನಂಬರ್ ಬಂದರೆ ಪ್ಲಸ್ ಆಗುತ್ತೆ. ಸೊ ಈ 3x3 ಎಕ್ಸ್ಪ್ಯಾಂಡ್ ಮಾಡಬೇಕಾದ್ರೆ ಇದು ಯೂಸ್ ಆಗುತ್ತೆ. ನೋಡಿ ಇಲ್ಲಿ ಫಸ್ಟು ಎಕ್ಸ್ಪ್ಯಾಂಡ್ ಮಾಡಬೇಕಾದ್ರೆ ಫಸ್ಟ್ ಈ 3 ಸೈನಲ್ಲಿ ಮಾತ್ರ ಯೂಸ್ ಮಾಡ್ತೀನಿ. ಸೊ ಈ 3 ಸೈನಲ್ಲಿ ಬರಿಬೋದು, ಅಥವಾ ಇಲ್ಲಿ ಬರೆದ್ರೆ ಈ 3 ಸೈನ್ ಬರಿಬೇಕಾಗುತ್ತೆ. ತಲೆ ಮೇಲೆ ಮೈನಸ್ಸು ಪ್ಲಸ್ಸು ಮೈನಸ್ ಬರಿಬೇಕಾಗುತ್ತೆ, ಇಲ್ಲಿ ಪ್ಲಸ್ಸು ಮೈನಸ್ಸು ಪ್ಲಸ್ ಬರಿಬೇಕಾಗುತ್ತೆ. ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಯಾವ್ದಾದ್ರು 3 ಸೈನನ್ನು ಕನ್ಸಿಡರ್ ಮಾಡಿದ್ರೆ ಸಾಕು. ನಾವು ಮೊದಲನೇ 3 ಸೈನನ್ನು ಕನ್ಸಿಡರ್ ಮಾಡ್ತೀನಿ. ಇಟ್ ವಿಲ್ ಗೆಟ್ ಸೇಮ್ ರಿಸಲ್ಟೇ ಬರುತ್ತೆ. ಸೊ ಇವಾಗ ಇಲ್ಲಿ ನೋಡಿ, ಇಲ್ಲಿ A11 ಈ ಎಲಿಮೆಂಟ್ಸ್ ತಗೊಂಡ್ರೆ ಈ ಕಾಲಮ್ಸು ಈ ರೋ ಡಿಲೀಟ್ ಮಾಡಿ ಈ 4 ಎಲಿಮೆಂಟ್ಸ್ ಉಳಿಯುತ್ತೆ. ಅದೇ ಸೆಕೆಂಡ್ ಆರ್ಡರ್ ಎಲಿಮೆಂಟ್ಸ್ ಆಯಿತು, ಎರಡು ಮಲ್ಟಿಪ್ಲೈ ಮಾಡಿ A22 A23 ಮೈನಸ್ ಬಂದೇ ಬರುತ್ತೆ, A32 × A23 ಹೇಗಾದರೂ ಬರೀಬೋದು, ಮೈನಸ್ ಬರುತ್ತೆ. ನೆಕ್ಸ್ಟು ಮೈನಸ್ A12
ಮೈನಸ್ A12 ಬರೀರಿ. ಇಲ್ಲಿ ಮೈನಸ್, ಇಲ್ಲಿ ಈ ಎಲಿಮೆಂಟ್ಸ್ ಏನು ಸೈನ್ ಇರುತ್ತೆ, ಇಲ್ಲಿ ಮೈನಸ್ ಇದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಇಲ್ಲಿ ಪ್ಲಸ್ ಇರೋದ್ರಿಂದ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. ಈ ಎಲಿಮೆಂಟ್ ಬರೀರಿ. ಸೊ ಈ ಎಲಿಮೆಂಟ್ಸು ಈ ಕಾಲಮ್ಸು ಮತ್ತು ಈ ರೋಸ್ ಉಳ್ಕೊಳ್ಳುತ್ತೆ. ಇನ್ನು A21 A23 A31 A33 ಉಳ್ಕೊಳ್ಳುತ್ತೆ. ಇದು 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 ಉಳ್ಕೊಳ್ಳುತ್ತೆ. ಮಲ್ಟಿಪ್ಲೈ ಮಾಡಿ A22 A33 ನೋಡ್ತಾ ಇದ್ದೀರಾ, ಇದು ಮತ್ತು ಇದು ಆದರೆ ನೋಡಿ A21 A33 A21 A33 ಮೈನಸ್ ನೆಕ್ಸ್ಟು A23 A31 A23 A31 ನೆಕ್ಸ್ಟು ಪ್ಲಸ್ A13 ಇದನ್ನು ತಗೊಂಡ್ರೆ ಇದು ಇದು ರಿಮೂವ್ ಆಗುತ್ತೆ. ಈ 4 ಎಲಿಮೆಂಟ್ಸ್ ಉಳ್ಕೊಳ್ಳುತ್ತೆ. ಮಲ್ಟಿಪ್ಲೈ A21 A32 ನೋಡಿ ಮೈನಸ್ A22 A31 ಇದಿಷ್ಟು ಎರಡು ಮಲ್ಟಿಪ್ಲೈ ಮಾಡಿ ಮೈನಸ್ ಮಾಡಿ ಲಾಸ್ಟ್ ಇದನ್ನು ಮಲ್ಟಿಪ್ಲೈ ಮಾಡಿಸಿ ಎಲ್ಲ ಸಿಂಪ್ಲಿಫೈ ಮಾಡಿದ್ರೆ ಸೊ ಇಸ್ ದ ವ್ಯಾಲ್ಯೂಸ್ ಆಫ್ ಡಿಟರ್ಮಿನೆಂಟ್ಸ್ ಆಫ್ ಆರ್ಡರ್ 3x3 ಅಂತ ಹೇಳ್ತೀವಿ. ಸೊ ನೋಡಿ ಇದ್ರ ಬೇಸ್ ಮೇಲೆ ಪ್ರಾಬ್ಲಮ್ಸ್ ಇದೆ. ಮ್ಯಾಟ್ರಿಕ್ಸ್ A 4 2 1 2 3 4 1 5 7 ಅಂತ ಇದೆ. ವರ್ಟಿಕಲ್ ಆನ್ಸಲ್ಲಿ ಬರೀ ಈ ಥರ ಬರ್ಕೋತೀನಿ. ಇದ್ರ ಬೇಸಿಸ್ ಮೇಲೇ ಎಕ್ಸ್ಪ್ಯಾಂಡ್ ಮಾಡಿರೋದು ನೋಡಿ. ಪ್ಲಸ್ ಮೈನಸ್ ಪ್ಲಸ್ ನೋಡಿ 4 2 1 ಹಾಗೆ ಇದೆ. ಇದ್ರ ಪ್ರಕಾರ ಹೋದರೆ ಫಸ್ಟ್ ಎಲಿಮೆಂಟ್ಸು 4 ಬರ್ಕೋತೀನಿ, ಅಂದರೆ A11 ಇದು ಇದನ್ನು ರಿಮೂವ್ ಮಾಡಿಬಿಡ್ತೀನಿ. ಸೊ 3 7s 21 ಮೈನಸ್ 5 4s 20 ಆಯಿತು. ನೆಕ್ಸ್ಟ್ ಪ್ಲಸ್ ಇರೋದ್ರಿಂದ ಪ್ಲಸ್ ಇಂಟು ಮೈನಸ್ ಮೈನಸ್ 2 ಇದೆ. ನೆಕ್ಸ್ಟು ಈ ಎಲಿಮೆಂಟ್ಸು ಈ ಕಾಲಮ್ಸು ಮತ್ತು ಈ ರೋಸು ಇನ್ಕ್ಲೂಡ್ ಆಗಿರುತ್ತೆ. ರಿಮೈನಿಂಗ್ 2 4 1 7 2 7s 14 ಆಗುತ್ತೆ. ನೆಕ್ಸ್ಟ್ 4 ಇಂಟು 1 ಮೈನಸ್ 4 ಆಗುತ್ತೆ. ನೆಕ್ಸ್ಟ್ 1 ತಗೊಳ್ಳಿ, ಪ್ಲಸ್ ಇಂಟು ಪ್ಲಸ್ 1 ಆಗುತ್ತೆ. ಇದು ಇದು ಈ ಎಲಿಮೆಂಟ್ಸು ಈ ಕಾಲಮ್ಸು ಮತ್ತು ಈ ರೋಸು ಇನ್ಕ್ಲೂಡ್ ಆಗಿರುತ್ತೆ. ಸೊ ನೆಕ್ಸ್ಟ್ ರಿಮೈನಿಂಗ್ 2 3 1 5 2 5s 10 ಆಯಿತು. ಮೈನಸ್ 3 ಇಂಟು 1 3 ಆಯಿತು. 4 ಹಾಗೆ ಇದೆ. 21 ಮೈನಸ್ 20 1 ಆಯಿತು. ಮೈನಸ್ 2 ಆಗಿದೆ. 14 ಮೈನಸ್ 4 10 ಆಯಿತು. ಪ್ಲಸ್ 1 ಆಗಿದೆ. 10 ಮೈನಸ್ 7 ಆಯಿತು. ಮಲ್ಟಿಪ್ಲೈ ಮಾಡಿ 4 ಇಂಟು 1 4 ಆಯಿತು. 2 10s 20 ಆಯಿತು. ಇಂಟು ಇದೆ, ಇಲ್ಲಿ ಮಲ್ಟಿಪ್ಲೈ ಮಾಡ್ಕೋಬೇಕು. ಮೈನಸ್ 20 ಆಯಿತು. 1 ಇಂಟು 7 7 ಆಯಿತು. 4 ಪ್ಲಸ್ 7 11 ಆಯಿತು. ಮೈನಸ್ 20 11 ಮೈನಸ್ 20 ಮೈನಸ್ 9 ಆಯಿತು. ಸರ್ ನೋಡಿ ರಿಸಲ್ಟ್ ಏನಾಯಿತು, ರಿಯಲ್ ನಂಬರ್ ಆಯಿತು. ಇದು ರಿಯಲ್ ನಂಬರ್ ಆಗಿರ್ಬೋದು ಅಥವಾ ಕಾಂಪ್ಲೆಕ್ಸ್ ನಂಬರ್ ಯಾವಾಗ ಆಗುತ್ತೆ, ಇಲ್ಲಿ ರಿಯಲ್ ನಂಬರ್ ಎಂಟ್ರಿ ಆಗಿದ್ರೆ ರಿಯಲ್ ನಂಬರ್ ಆಗುತ್ತೆ. ಕಾಂಪ್ಲೆಕ್ಸ್ ನಂಬರ್ ಅಂದರೆ ಐ ಸ್ಕ್ವೇರ್ ಈ ಥರ ಎಲ್ಲ ಬಂದಾಗ ರಿಸಲ್ಟು ಕಾಂಪ್ಲೆಕ್ಸ್ ನಂಬರ್ ಆದರೂ ಬರ್ಬೋದು ಅಥವಾ ರಿಯಲ್ ನಂಬರ್ ಆದರೂ ಬರ್ಬೋದು. ಯಾಕಂದರೆ ಐ ಸ್ಕ್ವೇರ್ ವ್ಯಾಲ್ಯೂ ಏನಾಗುತ್ತೆ -1 ಆಗುತ್ತೆ. ಸೊ ಅದು ರಿಸಲ್ಟು ಕಾಂಪ್ಲೆಕ್ಸ್ ನಂಬರ್ ಆದರೂ ಬರ್ಬೋದು ಅಥವಾ ರಿಯಲ್ ನಂಬರ್ ಆದರೂ ಕೂಡ ಬರ್ಬೋದು. ಸೊ ಇದನ್ನು ನೆಕ್ಸ್ಟ್ ಕ್ಲಾಸಲ್ಲೂ ಕೂಡ ಇದು ಮತ್ತೆ ರಿಪೀಟ್ ಆಗಿದೆ. 3x3 ಮತ್ತೆ ರಿಪೀಟ್ ಆಗಿದೆ ನೆಕ್ಸ್ಟ್ ಕ್ಲಾಸಲ್ಲಿ. ಸೊ ಅದು ನಿಮಗೆ ಗೊತ್ತಾಗುತ್ತೆ. ಓಕೆ, ಐ ವಿಲ್ ಕಂಟಿನ್ಯೂ ನೆಕ್ಸ್ಟ್ ಕ್ಲಾಸ್.